ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬನ್ನಿರಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರ ಕಾದುಕೊಂಡಿರುವ ಪ್ರತಿ ಕ್ಷಣ ನಮಗೆ ಎಷ್ಟೋ ಮೇಲುಕರವಾಗಿದೆ. ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಸಹಾಯಕರವಾಗಿ ದೇವರ ವಾಕ್ಯವಾಗಿವೆ ಎಂದು ನಾವು ಗುರುತಿಸುವುದಾದರೆ ಎಷ್ಟೋ ಶ್ರದ್ಧೆಯಿಂದ ದೇವರ ವಾಕ್ಯ ಕೇಳುವುದಕ್ಕಾಗಿ ನಾವು ಆಸೆಯುಳ್ಳವರಾಗಿರ್ತೇವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಮ್ಮ ಹೃದಯಗಳನ್ನು ತೆರೆಯಿರಿ. ನಿಮ್ಮ ವಾಕ್ಯ ನಮ್ಮ ಹೃದಯಗಳಲ್ಲಿ ಪ್ರಯೋಜನಕರವಾಗಿರುವುದಕ್ಕೂ ನಮ್ಮ ಬದುಕನ್ನು ಪರಿಶೀಲಿಸಿಕೊಳ್ಳುವುದಕ್ಕೂ ನಿಮಗಿಷ್ಟಕರವಾಗಿ ಬದುಕಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರ. ಯೇಸುವಿನ ಶಿಲುಬೆಯ ಕುರಿತು ಧ್ಯಾನಿಸುತ್ತಿರುವಾಗ ನಿಮಗೇನಾದರೂ ಹೃದಯದೊಳಗೆ ಕೃತಜ್ಞತೆ ಉಂಟಾಗ್ತಾ ಇದೆಯಾ? ದೇವರ ಪ್ರೀತಿಯನ್ನು ಗುರುತಿಸ್ತಾ ಇದ್ದೀರಾ? ಎಸ್ ಅನ್ನುತ್ತೀರಿ ಅಂದ್ಕೊಳ್ತೇನೆ. ಹಾಗಾದರೆ ಮತ್ತೆ ನಮ್ಮನ್ನು ಇಷ್ಟೊಂದು ಪ್ರೀತಿಸಿದ ಯೇಸುವಿಗೆ ನಾವೇನ್ ಮಾಡ್ತಿದ್ದೇವೆ? ನಾವು ಹೇಗೆ ತಿರುಗಿ ಪ್ರೀತಿಸ್ತಿದ್ದೇವೆ? ನಾವು ಹೇಗೆ ಆತನ ವಿಷಯದಲ್ಲಿ ಪ್ರವರ್ತಿಸ್ತಿದ್ದೇವೆ? ಆತನನ್ನು ಎಷ್ಟರ ಮಟ್ಟಿಗೆ ಘನಪಡಿಸುವುದಕ್ಕಾಗಿ ನಾವು ಆಸೆ ಪಡ್ತಿದ್ದೇವೆ? ಬಹಳಷ್ಟು ಜನರ ಜೀವಿತದಲ್ಲಿ ಅದ್ಯಾವುದು ಕಾಣೋದೇ ಇಲ್ಲ. ಯಾವಾಗ ನೋಡಿದರೂ ದೇವರ ಬಳಿಯಿಂದ ಏನಾದರೂ ಹೊಂದಬೇಕೆಂಬ ಆಸೆ ಇರುತ್ತೇ ಹೊರತು ನನ್ನನ್ನು ಇಷ್ಟೊಂದು ಪ್ರೀತಿಸಿದ ದೇವರಿಗೆ ನಾನು ಏನನ್ನು ಕೊಡಬಲ್ಲೆ ಎಂದು ಯೋಚಿಸಿ ಸುಮ್ಮನೆ ಇರ್ತೇವೇನೋ. ಆದರೆ ನಮಗಿರುವುದನ್ನೇ, ನಮ್ಮ ಕೈಲಾಗುವುದನ್ನೇ, ನನಗೆ ದೇವರು ಮಾಡಿದ ಉಪಕಾರದಲ್ಲಿಯೇ ನಾನು ದೇವರಿಗೆ ಕೊಡಬೇಕು ಅಂದ್ಕೊಳ್ಬೇಕಲ್ಲವೇ? ನಿಮ್ಮ ಬರ್ತ್ಡೇಗೋ ಆ್ಯನಿವರ್ಸರಿಗೋ ಒಂದು ಗಿಫ್ಟ್ ಯಾರೋ ಕೊಂಡ್ಕೊಂಡು ತಂದು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನೀವು ಅದನ್ನು ನೆನ್ಪಿಟ್ಕೊಳ್ತೀರಾ? ಆ ನಂತರ ಅವರ ಬರ್ತ್ಡೇ ಬಂದಾಗ, ಅವರ ಫಂಕ್ಷನ್ ನಡೆಯುತ್ತಿರುವಾಗ ನಿಮಗೆ ಮಾಡಿದ ಉಪಕಾರ ನೆನ್ಪಿಟ್ಕೊಂಡು ನೀವೇನಾದರೂ ಅವರಿಗೆ ಗಿಫ್ಟ್ ತಗೊಂಡು ಹೋಗಿ ಕೊಡ್ತೀರಾ? ಅವರ ಐಶ್ವರ್ಯವಂತರಾಗಿರೋದ್ರಿಂದ ಕೊಟ್ಟಿದ್ದಾರೆ, ನಮ್ಮ ಹತ್ರ ಗಿಫ್ಟ್ ಕೊಡಲು ಎಲ್ಲಿ ದುಡ್ಡಿದೆ? ಕೆಲವರು ಈ ರೀತಿಯಾಗಿ ಯೋಚಿಸ್ತಾರೆ. ಆದರೆ ಕ್ರಿಸ್ತನನ್ನು ಹೊಂದಿಕೊಂಡವರು ಯಾವಾಗಲೂ ಪಡೆದುಕೊಳ್ಳಬೇಕೆಂಬ ಆಸೆ ಇರೋದಿಲ್ಲ, ಕೊಡಬೇಕೆಂಬ ಆಸೆ ಇರುತ್ತೆ. ಯಾಕೆಂದರೆ ಯೇಸು ಹೇಳಿದಾರಲ್ಲವೇ, ಪಡೆದುಕೊಳ್ಳುವುದಕ್ಕಿಂತ ಕೊಡುವುದೇ ಶ್ರೇಷ್ಠವೆಂದು. ಕೊಡುವವನ ಕೈ ಯಾವಾಗಲೂ ಮೇಲಿರುತ್ತೆ, ಪಡ್ಕೊಳ್ಳುವವನ ಕೈ ಯಾವಾಗಲೂ ಕೆಳಗಿರುತ್ತೆ. ದೇವರು ನಮ್ಮನ್ನು ಮೇಲಿರುವವರನ್ನಾಗಿ ಮಾಡ್ತೇನೆಂದಿದ್ದಾರಲ್ಲವೇ? ಮನುಷ್ಯರ ವಿಷಯದಲ್ಲಿ ನಮಗೆ ಕೃತಜ್ಞತೆ ಇಲ್ಲ, ಆದರೆ ಕನಿಷ್ಠ ದೇವರ ವಿಷಯದಲ್ಲಿ ಆತನು ಮಾಡಿದ ಉಪಕಾರಗಳಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೆವು. ಮುಖ್ಯವಾಗಿ ಆತನ ಶಿಲುಬೆಯ ಕುರಿತು ಧ್ಯಾನಿಸುವಾಗ ಆತನು ನನಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದಾನಲ್ಲವೇ? ಆತನು ನನಗೋಸ್ಕರವೇ ಮರಣ ಹೊಂದಿದ್ದಾನೆಂಬ ವಿಷಯ ನೀವು ಅಂತರಂಗದಲ್ಲಿ ಸ್ವೀಕರಿಸುತ್ತಾ ಇದ್ದೀರಾ? ನಿಮ್ಮ ಹೃದಯದೊಳಗೆ ಅದು ನಾಟಿಕೊಳ್ತಾ ಇದೆಯಾ? ಬೈಬಲ್ನಲ್ಲಿ ಮರಿಯಾ, ಮಾರ್ತಾ, ಲಾಜರ್ ಎಂಬವರಿದ್ದಾರೆ. ನಿಮ್ಗೆ ಗೊತ್ತಲ್ಲವೇ? ಯೇಸು ಅವರನ್ನು ಪ್ರೀತಿಸ್ತಾರೆ, ಆ ಮೂವರನ್ನೆಲ್ಲ ಪ್ರೀತಿಸ್ತಾರೆ. ಮಾರ್ಥಳು ಅತಿಥಿ ಸತ್ಕಾರ ಮಾಡ್ತಿದ್ದಳು. ಲಾಜರನು, ಅವನ ಬಗ್ಗೆ ನಾವು ಹೆಚ್ಚಾಗಿ ನೋಡೋದಿಲ್ಲ, ಆದರೆ ಅವನು ಯೇಸುವಿಗೆ ಮಿತ್ರನೆಂದು, ಯೇಸು ಅವನಿಗೆ ಹೆಚ್ಚಾಗಿ ಪ್ರೀತಿಸಿದ್ರೆಂದು ನೋಡ್ತೇವೆ. ಒಳ್ಳೆಯವರನ್ನೇ ನಾವು ಪ್ರೀತಿಸ್ತೇವಲ್ಲವೇ? ನಾವು ಪ್ರೀತಿಸುವವರನ್ನು ಪ್ರೀತಿಸ್ತೇವೆ, ಆದರೆ ಯೇಸು ಲಾಜರನನ್ನು ಪ್ರೀತಿಸಿದ್ರು. ಊಟ ಬಡಿಸಿದ ಮಾರ್ಥಳನ್ನು ಯೇಸು ಹೆಚ್ಚಾಗಿ ಪ್ರೀತಿಸಿಲ್ಲ. ಏನು ನನಗೆ ಊಟ ಬಡಿಸಿಲ್ಲ, ಸುಮ್ಮನೆ ಕೂತ್ಕೊಂಡು ವಾಕ್ಯ ಕೇಳ್ತಿದ್ದಾಳೆಂದು ಮರಿಯಳನ್ನು ಕಡಿಮೆ ಪ್ರೀತಿ ಮಾಡಿಲ್ಲ. ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯ ಕೇಳ್ತಾ ಇದ್ದಳು. ನಿಜವಾಗ್ಲೂ ನಾವು ಪ್ರೀತಿಸುವ ವ್ಯಕ್ತಿಗಳೊಂದಿಗೆ ಸಂಭಾಷಿಸಿಕೊಂಡು ನಮ್ಮ ಹೃದಯ ಭಾರ ಹೊಯ್ದುಕೊಳ್ಳಬೇಕೆಂದು, ಅವರು ಹೇಳುವ ಮಾತುಗಳನ್ನು ಕೇಳಬೇಕೆಂದು ಆಸೆ ಪಡ್ತೇವಲ್ಲವೇ? ನಿಜವಾಗ್ಲೂ ನೀವು ದೇವರನ್ನು ಪ್ರೀತಿಸುವುದಾದರೆ ದೇವರ ವಾಕ್ಯ ಪ್ರೀತಿಸ್ತೀರಿ, ದೇವರ ಸನ್ನಿಧಿಯನ್ನು ಪ್ರೀತಿಸ್ತೀರಿ, ದೇವರ ಆಲಯವನ್ನು ಪ್ರೀತಿಸ್ತೀರಿ, ದೇವರ ವಿಷಯಗಳನ್ನು ಪ್ರೀತಿಸ್ತೀರಿ. ದೇವರಿಗೋಸ್ಕರ ನಮ್ಮ ಸಂಪಾದನೆ ಹಾಗೂ ನಮಗಿರುವುದೆಲ್ಲ ದೇವರಿಗಾಗಿ ಬಳಸಬೇಕೆಂದು ಆಸೆ ಪಡ್ತೇವೆ. ಅದನ್ನು ಈ ಮರಿಯಳಲ್ಲಿ ನಾವು ಕಾಣ್ತೇವೆ. ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ಇನ್ನು ಕೆಲವೇ ದಿನಗಳಲ್ಲಿ ಯೇಸು ಶಿಲುಬೆಗೆ ಹಾಕಲ್ಪಡ್ತಾರೆ ಎಂಬ ಸಂದರ್ಭದಲ್ಲಿ ಯೇಸುವಿಗೆ ಪ್ರಿಯನಾಗಿರುವವನು ಸತ್ತು 4 ದಿವಸವಾಗಿ ನಾತ ಹೊಡೆಯುವಂತಹ ಆ ಲಾಜರನನ್ನು ಎಬ್ಬಿಸುತ್ತಾರೆ, ಜೀವದಿಂದ ಎಬ್ಬಿಸುತ್ತಾರೆ. ಲಾಜರನೇ ಎದ್ದು ಹೊರಗೆ ಬಾ ಅಂದಾಗ ಸುತ್ತಲ್ಪಟ್ಟಿರುವ ಬಟ್ಟೆಯೊಂದಿಗೆ ಹೊರಗೆ ಬರ್ತಾನೆ. ಲಾಜರನು
ಈ ಮಾರ್ತಾ ಮರಿಯಳ ಅವರ ಸಹೋದರ. ಹಾಗಾಗಿ ಅವರ ಮನೆಯಲ್ಲಿ ಒಂದು ಔತಣ ಮಾಡಿದ್ರು. ಆ ಮನೆಯಲ್ಲಿ ಕೂತುಕೊಂಡಿರುವಾಗ ಮಾರ್ತಳು ಉಪಚಾರ ಮಾಡ್ತಾ ಇದ್ದಳು. ಆದರೆ ಮರಿಯಳು ಒಂದು ಕೆಲಸ ಮಾಡಿದಳಂತೆ. ಅದೇನೆಂದು ಒಮ್ಮೆ ನೋಡಿಕೊಳ್ಳೋಣ ಬನ್ನಿ. ಸತ್ಯವೇದದಲ್ಲಿ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ ಅದರಲ್ಲಿ 3ನೇ ವಚನದಿಂದ, ಆತನು ಬೆಥನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹುಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಏನ್ ತಂದಳಂತೆ? ಬಹು ಬೆಲೆಯುಳ್ಳಂತಹ ಅಚ್ಚ ಜಟಮಾಂಸಿ ತೈಲ ತಂದಳಂತೆ. ಪೂರ್ವಕಾಲದಲ್ಲಿ ಸೆಂಟ್ ಅನ್ನುತ್ತಾ ಇದ್ರು, ಈಗ ಅದು ಸ್ಪ್ರೇ ಆಗ್ಬಿಟ್ಟಿದೆ. ಸೆಂಟ್ ಅಂದ್ರೆ ಅದು ಪೂರ್ತಿಯಾಗಿ ಎಸೆನ್ಸ್ ಆಗಿರುತ್ತೆ. ಆ ಒಂದು ಸಾರವತ್ತವಾದಂತಹ ಬೆಲೆಯುಳ್ಳಂತಹ ಆ ಒಂದು ಸೆಂಟನ್ನು ತೆಗೆದುಕೊಂಡು, ಸುಗಂಧ ತೈಲ ತೆಗೆದುಕೊಂಡು, ಆ ತೈಲದ ಭರಣಿ ತೆಗೆದುಕೊಂಡು ಬರ್ತಾಳೆ. ಈ ದಿನಗಳಲ್ಲಿ ಮದುವೆಯಾಗಬೇಕಾದ ಮಕ್ಕಳಿಗೆ ನಾವು ಬಂಗಾರ ಕೊಡಿಸಿದಂತೆ ಆ ಕಾಲದಲ್ಲಿ ಮದುವೆಯಾಗಬೇಕಾದ ಮಕ್ಕಳಿಗೆ ಈ ತೈಲವನ್ನು ಸಿದ್ಧ ಮಾಡಿಡ್ತಾ ಇದ್ರು. ಯಾಕೆಂದರೆ ತೈಲ ಬಹು ಬೆಲೆಯುಳ್ಳದಾಗಿತ್ತು, ಬಹಳ ಅವಶ್ಯಕವಾಗಿತ್ತು. ಅದೇ ಸಮಯದಲ್ಲಿ ಆ ಸುಗಂಧ ತೈಲ ಎಷ್ಟು ದಿನ ಇರುತ್ತೋ ಅದರ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂಥರ ಅದು ಆಸ್ತಿ ಅಂತಿರುತ್ತೆ, ಬಹು ಬೆಲೆಯುಳ್ಳದಾಗಿರುತ್ತೆ. ಆ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು, ಆ ಸೆಂಟ್ ನಾವು ಕೆಲವೊಮ್ಮೆ ಹಚ್ಚಿಕೊಳ್ತೇವಲ್ಲವೇ, ಆ ಸೆಂಟ್ ಬಾಟಲ್ ನಾವು ಕೂಡ ಓಪನ್ ಮಾಡಿದ ಕೂಡಲೇ ನಾವಿರುವ ಕೋಣೆಯೆಲ್ಲ ವಾಸನೆ ಬರುತ್ತೆ. ಆದರೆ ಈ ಮರಿಯಳು ಏನ್ ಮಾಡ್ತಾಳೆ ನೋಡಿ, ಆ ತೈಲದ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಪೂರ್ತಿಯಾಗಿ ಆ ತೈಲದ ಭರಣಿಯನ್ನೇ ಒಡೆದು ಹಾಕ್ತಾಳೆ. ಯೇಸುವಿನ ಪಾದಗಳ ಬಳಿಯಲ್ಲಿ ಒಡೆದು ಹಾಕ್ತಾಳೆ. ಆತನ ತಲೆಯ ಮೇಲೆಯೂ ಕೂಡ ಆ ತೈಲ ಹೊಯ್ತಾಳೆ. ಆ ಮನೆಯಲ್ಲೆಲ್ಲ ಒಳ್ಳೆ ಸುವಾಸನೆ ಹೊರಚೆಲ್ಲುತ್ತೆ. ಸುವಾಸನೆ ಬಂದ್ರೆ ನಾವು ಯಾರಾದ್ರೂ ಮೂಗು ಮುಚ್ಕೊಳ್ತೇವೋ, ಕೆಟ್ಟ ವಾಸನೆ ಬಂದ್ರೆ ಚೀಚಿ ಅನ್ನುತ್ತೇವೆ. ಆದರೆ ಒಳ್ಳೆ ವಾಸನೆ ಬಂದ್ರೆ ಬಹಳ ಚೆನ್ನಾಗಿ ಅದನ್ನು ಉಸಿರಾಡ್ತಾ ಸವಿಯುತ್ತೇವೆ. ಆಗ ನಮ್ಮ ಹೃದಯಕ್ಕೆ ಉಲ್ಲಾಸ ಉಂಟಾಗುತ್ತೆ. ಆ ಕೋಣೆಯೊಳಗೆ ಶಿಷ್ಯರು ಇನ್ನೂ ಅನೇಕರು ಇದ್ರು. ಈ ಸುವಾಸನೆ ಎಷ್ಟು ಚೆನ್ನಾಗಿದೆ ಎಂದು ಎಲ್ಲರೂ ಸಂತೋಷ ಪಡುತ್ತಿರುವಾಗ ಅಲ್ಲಿ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ನಿಮಗೆ ಗೊತ್ತಲ್ಲವೇ? ಯೂದ ಇಸ್ಕರಿಯೋತನು. ಈ ತೈಲವನ್ನು ನಷ್ಟ ಮಾಡುವುದು ಯಾಕೆ? ಯೇಸು ಕ್ರಿಸ್ತನಿಗೋಸ್ಕರ ಮಾಡಿರುವುದನ್ನು ಅವನು ನಷ್ಟ ಅನ್ನುತ್ತಿದ್ದಾನೆ. ಈ ದಿನವೂ ಕೂಡ ಅನೇಕರ ಮನಸ್ತತ್ವ ಹಾಗೆಯೇ ಇದೆ. ದೇವರಿಗೋಸ್ಕರ ಖರ್ಚು ಮಾಡಿರೋದು ನಷ್ಟ, ನಿಮಗೋಸ್ಕರ ನೀವು ಖರ್ಚು ಮಾಡಿಕೊಂಡ್ರೆ ಅದಕ್ಕೆ ಲಾಭ ಅಂತೀರಾ. ಯಸ್, ನಿಮಗೆ ಬೇಕಾದದೆಲ್ಲ ನೀವು ಕೊಂಡುಕೊಳ್ತೀರಿ, ನಿಮಗಿಷ್ಟವಾದ ಆಡಂಬರದಂತೆ ನೀವು ಬದುಕುತ್ತೀರಿ. ದೇವರ ವಿಷಯ ಬಂದ ಕೂಡಲೇ, ದೇವರ ಆಲಯದ ವಿಷಯ ಬಂದ ಕೂಡಲೇ, ಆತನ ಸುವಾರ್ತೆ ಸೇವೆ ವಿಷಯ ಬಂದ ಕೂಡಲೇ ಅದು ದಂಡ ಅಂತೀರಾ. ಕೆಲವರು ನನಗಿವು ವಿಮರ್ಶಿಸ್ತಿರ್ತಾರೆ. ಸೋಷಿಯಲ್ ಮೀಡಿಯಾ ಬಂದ ನಂತರ ಎಷ್ಟೋ ಭಾಷೆಗಳಲ್ಲಿ ಟೆಲಿವಿಷನ್ ಪ್ರೋಗ್ರಾಂ ಪ್ರಸಾರ ಮಾಡಿ ಯಾಕೆ ದೇವರ ದುಡ್ಡು ಹಾಗೆ ಹಾಳು ಮಾಡ್ತೀರಿ ಅನ್ನುತ್ತಾರೆ. ಏನೋ ಅವರು ಕೊಟ್ಟಂತೆ. ಈ ದಿನಮಾನಗಳಲ್ಲಿ ಆ ಟಿವಿ ಸೇವೆ ಎಷ್ಟೋ ಭಾರಭರಿತವಾದದಾಗಿದೆ. ನಮ್ಮನ್ನು ನಾವು ನಷ್ಟಪಡಿಸಿಕೊಳ್ಳುವಂಥದ್ದು ಕ್ರಿಸ್ತನ ಪ್ರೀತಿಯನ್ನು ಸಾರಿ ಹೇಳುವುದಕ್ಕೋಸ್ಕರ ನಮ್ಮನ್ನು ನಾವು ಕಳೆದುಕೊಳ್ಳುವುದು ನಮಗೆ ಒಳ್ಳೆಯದು ಪ್ರೇರೆ. ಎಷ್ಟೋ ಜನರು ಈ ದಿನ ಇತ್ತೀಚೆಗೆ ಪೂನಕ್ಕೆ ಹೋದ್ರೆ ಅಲ್ಲಿನ ಜನ ಹೇಳ್ತಾರೆ, ಟೆಲಿವಿಷನ್ ಪ್ರೋಗ್ರಾಂ ನೋಡಿ ನಾವು ಆಧ್ಯಾತ್ಮಿಕ ಬಲಗೊಂಡಿದ್ದೇವೆಂದು. ದೇವರಿಗೋಸ್ಕರ ಮಾಡಿರುವ ಯಾವ ಸೇವೆ ನಷ್ಟವಾಗಲ್ಲ. ದೇವರಿಗಾಗಿ ಖರ್ಚು ಮಾಡಿದ್ದು ನಷ್ಟವಾಗಲ್ಲ. ಕೆಲವೊಂದು ಕೂಟ ಏರ್ಪಡಿಸಬೇಕಾದಾಗ ಸಾವಿರಾರು ಲಕ್ಷಾಂತರ ದುಡ್ಡು ಖರ್ಚಾಗುತ್ತೆ. ಅದು ವ್ಯರ್ಥವಲ್ಲ. ಯೇಸುವಿನ ಪ್ರೀತಿಯ ಸುವಾರ್ತೆ ಅನೇಕರಿಗೆ ತಲುಪಿಸುವುದಕ್ಕಾಗಿ ಟೆಲಿವಿಷನ್ ಮೂಲಕ, ಮೀಟಿಂಗ್ಸ್ ಮೂಲಕ, ಚರ್ಚಸ್ಗಾಗಿ ಇನ್ವೆಸ್ಟ್ ಮಾಡ್ತಿರುವಾಗ, ಚರ್ಚಸ್ ಕಟ್ತಿರುವಾಗ, ಚರ್ಚ್ನಲ್ಲಿರುವ ಉಪಕರಣ ಕೊಂಡುಕೊಳ್ತಿರುವಾಗ, ವ್ಯಾಪಾರಕ್ಕೋಸ್ಕರವಲ್ಲ ಕೀಬೋರ್ಡ್ಗಳು, ಗಿಟಾರ್ಗಳು, ಇನ್ಸ್ಟ್ರುಮೆಂಟ್ಗಳು. ಕೆಲವರು ಅವುಗಳನ್ನು ಕೊಂಡುಕೊಂಡು ಜೀವನೋಪಾಯ ಮಾಡ್ತಾರೆ. ಆದರೆ ದೇವರ ಆಲಯದಲ್ಲಿ ಮಾತ್ರ ಪ್ರತಿಷ್ಠಿಸುವುದಕ್ಕಾಗಿ, ದೇವರ ಆಲಯದಲ್ಲಿ ಎಲ್ಲಾ ರೀತಿಯಾಗಿ
ಆಶೀರ್ವಾದ ಇರಬೇಕು, ಅಲ್ಲಿ ಯಾವ ಕೊರತೆ ಇರಬಾರದು. ಸಂಗೀತ, ಕಂಫರ್ಟೇಬಲ್ ಆಗಿ ದೇವರ ಸನ್ನಿಧಿಯನ್ನು ಕಾಪಾಡಿಕೊಳ್ಬೇಕು ಎಂಬ ಭಾರದೊಂದಿಗೆ ಅನೇಕ ವಿಷಯಗಳಲ್ಲಿ ನಾವು ಖರ್ಚು ಮಾಡ್ತೇವೆ. ಬಹಳಷ್ಟು ಜನ ಈ ದಿನ ದೇವರಿಗೋಸ್ಕರ ಮಾಡಿರುವುದನ್ನು ನಷ್ಟ ಅನ್ನುತ್ತಾರೆ. ಆದರೆ ಖಚಿತವಾಗಿಯೂ ನಾನು ಹೇಳ್ತೇನೆ, ನಮಗೋಸ್ಕರ ನಾವು ಖರ್ಚು ಮಾಡಿದ್ದೆಲ್ಲ ನಷ್ಟವಾಗುತ್ತೆ ಪ್ರಿಯರೇ. ಎಲ್ಲವೂ ವ್ಯರ್ಥ 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 ಆಗುತ್ತೆ. ಆದರೆ ದೇವರಿಗೋಸ್ಕರ ನಷ್ಟವಾದದ್ದೆಲ್ಲ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಪ್ರತಿಫಲ ಸಿಗುತ್ತೆ. ಅಲ್ಲಿರುವಂತಹ ಆ ಇಸ್ಕರಿಯೋತ ಯೂದನು ಅದನ್ನು ನೋಡಿ ಬಹಳ ಕೋಪಗೊಂಡು, ಯಾಕೆ ಈ ತೈಲವನ್ನೆಲ್ಲ ವೇಸ್ಟ್ ಮಾಡ್ತಿದ್ದಾಳೆ, ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗಾಗಿ ಮಾರಿ ಬಡವರಿಗೆ ಕೊಡಬಹುದಲ್ಲವೇ, ಅನವಶ್ಯಕವಾಗಿ ಇದನ್ನು ಒಡೆದು ಹಾಳು ಮಾಡದೆ ಯೇಸುವಿನ ಪಾದದ ಮೇಲೆ ತಲೆಯ ಮೇಲೆ ಹೊಯ್ಯುವುದಕ್ಕೋಸ್ಕರ. ಅದು ಮಾರಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲವೇ, ಅದನ್ನು ಮಾರುವುದಾದರೆ 300ಕ್ಕಿಂತಲೂ ಹೆಚ್ಚು ಹಣ ಬರುತ್ತವಲ್ಲವೇ, ಆ ದುಡ್ಡು ಬಡವರಿಗೆ ಕೊಡಬಹುದಲ್ಲವೇ, ಬಡವರಿಗೆ ಆಹಾರ ಹಂಚಿಕೊಡಬಹುದಲ್ಲವೇ, ಬಡವರಿಗೆ ವಸ್ತ್ರ ಕೊಡಿಸಬಹುದಲ್ಲವೇ, 3,000 ಜನರನ್ನು ಪೋಷಿಸಬಹುದು ಎನ್ನುವಂತೆ ಗುಣಗುಟ್ಟುತ್ತಿದ್ದಾನೆ. 300 ಹಣ ಅಂದ್ರೆ ಈ ಕಾಲಕ್ಕೆ 1 ವರ್ಷದ ಸ್ಯಾಲ್ರಿ ಆಗಿರುತ್ತೆ ಎಂದು ಅಂದಾಜಿಸಲಾಗಿದೆ. ಒಬ್ಬ ಸಹಜ ಉದ್ಯೋಗಸ್ಥನ 1 ವರ್ಷದ ಸಂಬಳ ಅದು ಅಂತೆ. ನಿಜವೇ? ಅಂತಹ ಬೆಲೆಯುಳ್ಳಂತಹ ಭರಣಿಯನ್ನು ಆಕೆ ಅಲ್ಲಿ ಒಡೆದುಹಾಕ್ತಾಳೆ. $30,000 ವರ್ತ್. ಇವಾಗ ಅಂತಹ ಬೆಲೆ ಬಾಳುವುದನ್ನು ಯೇಸುವಿಗೋಸ್ಕರ ಸಮರ್ಪಿಸಿಕೊಂಡಾಗ ಆಕೆಯನ್ನು ಎಲ್ಲರೂ ಮನಸ್ಸಲ್ಲಿ ಬೈಕೊಳ್ತಾ ಇದ್ರು, ಕೀಳಾಗಿ ಮಾತಾಡ್ತಿದ್ರು, ಆಕೆಯ ಮೇಲೆ ಕೋಪಗೊಳ್ತಾ ಇದ್ರು. ಯಾಕೆ ವೇಸ್ಟ್ ಮಾಡ್ದೆ? ಆಗ ಯೇಸು ಮಧ್ಯಸ್ಥಿಕೆ ವಹಿಸಿ ಏನು ಹೇಳ್ತಾರೆ ನೋಡಿ. ಯೇಸು ಹೇಳಿದೇನೆಂದರೆ, ಈಕೆಯನ್ನು ಬಿಟ್ಟು ಬಿಡಿಯಿರಿ, ಈಕೆಗೆ ಯಾಕೆ ತೊಂದರೆ ಕೊಡುತ್ತಾ ಇದ್ದೀರಿ? ಈಕೆ ನನಗೆ ಒಳ್ಳೆ ಕಾರ್ಯವನ್ನು ಮಾಡಿದಾಳೆ. ಇತರರು ನಮ್ಮನ್ನು ನಿಂದಿಸುತ್ತಿರುವಾಗ, ಇತರರು ನಮ್ಮನ್ನು ದೂಷಿಸುತ್ತಿರುವಾಗ, ಇತರರು ನಮ್ಮ ಮೇಲೆ ಕೋಪಗೊಳ್ಳುವಾಗ ನಮ್ಮ ಯೇಸು ನಮಗೇನನ್ನುತ್ತಾರೆ ಎನ್ನುವುದನ್ನು ಗಮನಿಸಬೇಕು. ಯಾರೋ ನಮ್ಮ ಮೇಲೆ ಕೋಪಗೊಂಡಿದ್ದಾರೆಂದು ಬಾಧೆ ಪಡುವ ಅಗತ್ಯ ಇಲ್ಲ. ಯೇಸು ಮೆಚ್ಚಿದ್ದಾರೋ, ಯಾರೋ ನಮಗೆ ಗೇಲಿ ಮಾಡಿದ್ದಾರೆಂದು ನಾವು ದುಃಖ ಪಡುವ ಅಗತ್ಯವಿಲ್ಲ. ಯೇಸು ನಮ್ಮ ವಿಷಯದಲ್ಲಿ ಆನಂದಿಸ್ತಿದ್ದಾರೋ ಎಂಬುದನ್ನು ಪರಿಶೀಲಿಸಿಕೊಳ್ಬೇಕು. ಆಕೆಯ ತಂಟೆಗೆ ಹೋಗಬೇಡಿರಿ ಎಂದು ಯೇಸು ಹೇಳ್ತಿದ್ದಾರೆ. ಈಕೆ ನನ್ನ ವಿಷಯದಲ್ಲಿ ಒಳ್ಳೆ ಕಾರ್ಯ ಮಾಡಿದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರಲ್ಲ. ಯಾವಾಗಲೂ ಬಡವರಿರ್ತಾರೆ ಪ್ರಿಯರೇ. ಎಷ್ಟೇ ಬಡವನಾಗಿದ್ದರೂ ಯೇಸು ಇಲ್ಲದಿದ್ದರೆ ಜೀವಿತ ಕಾಲವೆಲ್ಲ ಬಡವನಾಗಿಯೇ ಇರ್ತಾನೆ. ಐಶ್ವರ್ಯವಂತರೆಂದು ಹೇಳಿಕೊಂಡವರು ಕ್ರಿಸ್ತನಿಲ್ಲದಿದ್ದರೆ ಅವರು ಬಡವರೇ ಆಗಿದ್ದಾರೆ. ಈ ದಿನ ಯೇಸುವನ್ನು ನಂಬದೇ ಇರುವವರು ಎಷ್ಟೋ ಜನ ಇದ್ದಾರೆ. ಅವರಿಗೆ ಗೊತ್ತಾಗ್ತಿಲ್ಲ ಅವರಿಗಿರುವುದೆಲ್ಲ ವ್ಯರ್ಥ ವ್ಯರ್ಥ ವ್ಯರ್ಥವೆಂದು. ಕ್ರಿಸ್ತನನ್ನು ಹೊಂದಿಕೊಂಡವರು ಧನ್ಯರು. ಅದಕ್ಕೆ ಯೇಸು ಹೇಳ್ತಾರೆ, ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರ್ತಾರೆ, ಆದರೆ ನಾನಿರೋದಿಲ್ಲ. ಗಮನಿಸಿ ಪ್ರಿಯರೇ, ನಾವು ಯಾವಾಗಂದ್ರೆ ಅವಾಗ ದೇವರಿಗೋಸ್ಕರ ಏನಾದರೂ ಮಾಡ್ಬೋದು ಅಂದ್ಕೊಂಡ್ರೆ ಅದು ಅಜ್ಞಾನ. ಅವಕಾಶ ಇದ್ದಾಗಲೇ. ಆ ಮೊರ್ದೆಕಾಯಿ ಎಸ್ತೇರಳಿಗೆ ವಾರ್ತೆ ಕಳಿಸುತ್ತಾನಲ್ಲವೇ, ಎಸ್ತೇರಳೆ, ಈ ಸಮಯದಲ್ಲಿ ನೀನು ಮೌನವಾಗಿದ್ದರೆ ಯೆಹೂದ್ಯರಿಗೆ ಸಹಾಯ ಮತ್ತೊಂದು ಕಡೆಯಿಂದ ಬರುತ್ತೆ. ಇದಕ್ಕೋಸ್ಕರವೇ ನೀನು ರಾಜಭವನದಲ್ಲಿ ಇಡಲ್ಪಟ್ಟಿದಿ. ಹೋಗು ರಾಜನ ಬಳಿಗೆ ಮಾತಾಡು ಅಂದಾಗ ಆಕೆ ವಿಧಿಯಾಳಾಗ್ತಾಳೆ. ಆಕೆ ಮಾತಾಡದಿದ್ದರೆ ದೇವರು ಮತ್ತೊಬ್ಬರನ್ನು ಉಪಯೋಗಿಸ್ತಾರೆ, ಮಾಡುವುದನ್ನು ಮಾಡದಿದ್ದರೆ ಮತ್ತೊಬ್ಬರನ್ನು ಬಳಸ್ತಾರೆ. ಆದರೆ ನಿಮಗೆ ಅವಕಾಶ ಸಿಕ್ಕಾಗ ನೀವು ಅದನ್ನು ಮಾಡಬೇಕು. ಆಕೆಗೆ ತೊಂದರೆ ಕೊಡಬೇಡಿರಿ ಅನ್ನುತ್ತಾರೆ. ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದಾಳೆ. ಈಕೆಯು ಮುಂದಾಗಿ ನನ್ನ ಎಷ್ಟು ಒಳ್ಳೆ ಮಾತು ನೋಡಿ. ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದಾಳೆ. ಈಕೆಯು ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈ ತೈಲವನ್ನು ಹಚ್ಚಿದಾಳೆ. ಆ ಕಾಲದಲ್ಲಿ ಮರಣ ಹೊಂದಿದವರ ಶರೀರವನ್ನು ಇಂತಹ ತೈಲದಿಂದ, ಸುಗಂಧ ದ್ರವ್ಯಗಳಿಂದ ಅವರು ಪ್ರೋಕ್ಷಿಸ್ತಾ ಇದ್ರು, ಪ್ರತಿಷ್ಠಿಸ್ತಾ ಇದ್ರು. ನಿಮಗೆ ನೆನಪಿರೋದಾದರೆ ಭಾನುವಾರ ಬೆಳಗ್ಗೆಯೇ ಕೆಲವೊಂದು ಜನ ಸ್ತ್ರೀಯರು ಯೇಸುವಿನ ಸಮಾಧಿಯ ಬಳಿಗೆ ಹೋಗ್ತಾರೆ. ಯೇಸುವಿನ ಶರೀರಕ್ಕೆ ಆ ಸುಗಂಧ ದ್ರವ್ಯವನ್ನು ಹೊಯ್ಯಬೇಕೆಂದು ಮೊಬ್ಬಾಗಿರುವಾಗಲೇ ಎದ್ದು ಹೋಗ್ತಾರೆ. ಆದರೆ ಅವರಿಗೆ ಅವಕಾಶವಿಲ್ಲ, ಆತನು ಅಲ್ಲಿಲ್ಲ. ಆಗಲೇ ಆತನು ಪುನರುತ್ಥಾನನಾಗಿದ್ದನು. ಆದರೆ ಈಕೆ ಮುಂಚಿತವಾಗಿಯೇ ಈ ಯೇಸು ನನಗೋಸ್ಕರ ಮರಣ ಹೊಂದಲಿಕ್ಕಿದ್ದಾರೆ, ನನ್ನ ಪಾಪಗಳಿಗೋಸ್ಕರ ಪರಿಹಾರ ಮಾಡಲಿಕ್ಕಿದ್ದಾರೆ,
ಈತನು ಶಿಲುಬೆಯ ಮೇಲೆ ನನಗೋಸ್ಕರ ಪ್ರಾಣ ಕೊಡ್ಲಿಕ್ಕಿದ್ದಾನೆ ಎಂಬ ನಂಬಿಕೆಯೊಂದಿಗೆ ಆಕೆ ಯೇಸುವಿನ ಶರೀರವನ್ನು ಅಭಿಷೇಕಿಸುತ್ತಾಳೆ. ಆತನ ತಲೆಯ ಮೇಲೆ ಹೊಯ್ದ ತೈಲ ಅದು ಪಾದಗಳವರೆಗೂ ಸುರಿಯಿತು. ದೇವರನ್ನು ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಇನ್ನೊಂದು ಮಾತು ಹೇಳ್ತಾರೆ ಯೇಸು, ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಯಾವತ್ತೋ ಹೆಚ್ಚು ಕಡಿಮೆ 2025 ವರ್ಷಗಳ ಹಿಂದೆ ನಡೆದಿರುವ ಈ ಕಾರ್ಯವನ್ನು ಈ ದಿನ ನಾವು ಜ್ಞಾಪಕ ಮಾಡಿಕೊಳ್ತಿದ್ರೆ ಇವತ್ತಿಗೂ ಕೂಡ ನಮ್ಮ ಕೋಣೆಯಲ್ಲಿ ಆ ಸುಗಂಧ ದ್ರವ್ಯದ ವಾಸನೆ ಬರುತ್ತೆ ಮತ್ತು ನಮ್ಮ ಕರ್ತನಾದ ಯೇಸುವಿನ ಮೆಚ್ಚುಗೆ, ನಮ್ಮ ಕರ್ತನಾದ ಯೇಸುವಿನ ಸ್ಪಂದನೆ ನಮಗೆಷ್ಟೋ ಸ್ಫೂರ್ತಿಯುಂಟು ಮಾಡುತ್ತೆ. ದೇವರಿಗೇನಾದರೂ ಮಾಡಬೇಕಾದಾಗ ಶಕ್ತಿಗೆ ಮೀರಿ ಮಾಡಿರಿ. ನೀವು ಹಾಡು ಹಾಡಿದ್ರೆ ಪೂರ್ಣ ಹೃದಯದಿಂದ ಹಾಡಿರಿ. ವಾಕ್ಯ ಸಾರಿದ್ರೆ ಪೂರ್ಣ ಹೃದಯದಿಂದ ಸಾರಿರಿ, ಇಲ್ಲವೇ ಓದಿರಿ. ನೀವು ಕಾಣಿಕೆ ಕೊಡೋದಾದ್ರೆ ನಿಮ್ಮ ಶಕ್ತಿಗೆ ಮೀರಿ ಕೊಡಿರಿ. ಭಿಕ್ಷೆಗಾರರಿಗೆ ಕೊಟ್ಟಂತೆ ದೇವರಿಗೆ ಕೊಡಬೇಡಿ. ಈಕೆ ಬೆಲೆ ಬಾಳುವುದನ್ನು ಕೊಡ್ತಾಳೆ. ಏನ್ ಕೊಟ್ಟರೂ ಕೂಡ ನಾನು ಆತನ ಋಣ ತೀರಿಸಲಾರೆನು ಎಂಬ ಕೃತಜ್ಞತೆಯೊಂದಿಗೆ ಕರ್ತನಿಗೆ ಕೊಡ್ತಾಳೆ. ಕೊಟ್ಟ ನಂತರ ಯೇಸು ಹೇಳ್ತಾರೆ, ಸರ್ವಲೋಕದಲ್ಲಿ ಹೇಗೆ ಸುವಾರ್ತೆ ಸಾರಲ್ಪಡುತ್ತೋ ಈಕೆ ಮಾಡಿದ ಕಾರ್ಯವೂ ಸಹ ಈಕೆಯ ನೆನಪಿಗಾಗಿ ಸಾರಲಾಗತ್ತೆ ಎಂದು ಹೇಳಿದರು. ಈ ದಿನ ಸರ್ವಲೋಕಕ್ಕೆ ಸುವಾರ್ತೆಯನ್ನು ಪ್ರಕಟಿಸಲ್ಪಡುವುದಕ್ಕಾಗಿ ನಮ್ಮ ಹಿಡಿತ ನಾವು ಬಿಚ್ಚಬೇಕು. ಯೇಸು ನಮಗೋಸ್ಕರ ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾರೆ ಎಂಬ ಸಂಗತಿ ಪ್ರತಿಯೊಂದು ದೇಶಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿ ಭಾಷೆಯವರಿಗೆ, ಪ್ರತಿ ಜಾತಿಯವರಿಗೆ, ಪ್ರತಿ ವಂಶದವರಿಗೆ ಕೇಳಿಸಲ್ಪಡಬೇಕಾದ್ರೆ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ನಮಗೆ ಆರ್ಥಿಕ ಸಹಾಯ ಅವಶ್ಯಕವಾಗಿದೆ. ಪ್ರಯಾಣ ಮಾಡಬೇಕಾದ್ರೆ, ಎಕ್ವಿಪ್ಮೆಂಟ್ಸ್ ತೆಗೆದುಕೊಳ್ಳಬೇಕಾದ್ರೆ ಸೋಷಿಯಲ್ ಮೀಡಿಯಾದ ಮೂಲಕ, ಬಹಿರಂಗ ಕೂಟಗಳ ಮೂಲಕ ಬಂದಂಥವರೆಲ್ಲರಿಗೆ ಲೈಟಿಂಗ್ಸ್ ಕೂತ್ಕೊಳ್ಳುವುದಕ್ಕಾಗಿ ಅಯ್ಯೋ ಯಾಕೆಷ್ಟು ದುಡ್ಡು ಕೇಳ್ತೀರಿ ಎಂದು ಕೆಲವರು ಹೇಳ್ತಾರೆ. ಸುವಾರ್ತೆ ಪ್ರಕಟಿಸುವುದಕ್ಕಾಗಿ, ಪಾಸ್ಟರ್ ಅವರು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಲ್ಲ, ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಅವಶ್ಯಕತೆಯಾಗಿದೆ ನಮ್ಮ ಸಮರ್ಪಣೆ, ನಮ್ಮ ತ್ಯಾಗ. ರಕ್ಷಿಸಲ್ಪಟ್ಟ ನಂತರ ನನ್ನ ಜೀವಿತ ಕರ್ತನಿಗೊಪ್ಪಿಸಬೇಕು. ನನಗೆ ಈ ಉಪಕಾರ ಮಾಡಿದರೆ ಇದರಲ್ಲಿ ಒಂದು ಭಾಗ ದೇವರಿಗೆ ಕೊಡಬೇಕು ಎನ್ನುವಂಥದ್ದು ಸ್ಪಾಂಟೇನಿಯಸ್ ಆಗಿ ನಮ್ಮೊಳಗಿಂದ ಬರಬೇಕು ಪ್ರಿಯರೇ. ಹೀಗೆ ಮಾಡೆಂದು ಯಾರೂ ಆಕೆಗೆ ಹೇಳಿಲ್ಲ. ಆಕೆ ತನ್ನಷ್ಟಕ್ಕೆ ತಾನೇ ಯೇಸು ಆರಾಧನೆಗೆ ಪಾತ್ರನೆಂದು ಗುರುತಿಸಿ ಆಕೆ ತನ್ನ ಬೆಲೆ ಬಾಳುವುದನ್ನು ಯೇಸುವಿನ ಪಾದದ ಬಳಿಯಲ್ಲಿ ಸಮರ್ಪಿಸಿದಾಗ ಯೇಸು ಆಕೆಯನ್ನು ಮೆಚ್ಚಿಕೊಳ್ತಾರೆ. ಈಕೆ ತಂಟೆಗೆ ಹೋಗಬೇಡಿ, ಈಕೆ ಒಳ್ಳೆ ಕೆಲಸ ಮಾಡಿದಾಳೆ, ಈಕೆ ತನ್ನಿಂದಾಗುವಷ್ಟು ನನ್ನ ಉತ್ತರ ಕ್ರಿಯೆಗಾಗಿ ಮಾಡಿದಾಳೆ, ನಾನು ಮರಣ ಹೊಂದುತ್ತೇನೆಂದು ನೆನಪು ಮಾಡಿದಾಳೆ ಎಂಬುದಾಗಿ ಯೇಸು ಆಕೆಯ ವಿಷಯದಲ್ಲಿ ಹೇಳಿರುವುದನ್ನು ನಾವು ಕಾಣ್ತೇವೆ. ಯೇಸು ಮೆಚ್ಚಿಕೊಳ್ತಾರೆ ಪ್ರಿಯರೇ. ನಮ್ಮ ಜೀವಿತವನ್ನಾಗಲಿ ನಮ್ಮ ಜೀವನ ಶೈಲಿಯನ್ನು ನೋಡಿದಾಗ ಆತನಿಗಿಷ್ಟವಾಗಿ ಪ್ರವರ್ತಿಸೋಣ, ಆತನನ್ನೇ ಆರಾಧಿಸೋಣ. ಆತನ ವಾಕ್ಯ ಸರ್ವಲೋಕಕ್ಕೆ ಸಾರಲ್ಪಡುವ ಹಾಗೆ ನಾವು ನಮ್ಮಿಂದಾಗುವಷ್ಟು ಪಾಲುಗಾರಿಕೆಯನ್ನು ತೋರಿಸಿ ದೇವರ ಸುವಾರ್ತೆಯನ್ನು ಪ್ರಕಟಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯೇಸು ಕ್ರಿಸ್ತನು ನನಗೋಸ್ಕರವೇ ಈ ಲೋಕಕ್ಕೆ ಬಂದಿದ್ದಾರೆ ಎಂಬ ಸತ್ಯವನ್ನು ಅರಿಯದವರು ಇನ್ನೂ ಎಷ್ಟೋ ಜನರಿದ್ದಾರೆ. ಜನರೆಲ್ಲರಿಗೆ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ಅದೇನೆಂದರೆ, ಈ ಹೊತ್ತು ನಿಮಗೊಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂದು ಸಾವಿರಾರು ವರ್ಷಗಳ ಹಿಂದೆ ದೂತರು ಹೇಳಿರುವ ಮಾತು ಈ ದಿನ ಪ್ರತಿಯೊಬ್ಬರ ಬಾಯಿಯಲ್ಲಿ ಇರುವ ಹಾಗೆ, ಅನೇಕರು ಕೇಳುವ ಹಾಗೆ ಸಹಾಯ ಮಾಡಿರಿ. ಕೇಳದೇ ಇದ್ದರೆ ನಂಬುವುದು ಹೇಗೆ? ಸಾರಿ ಹೇಳುವವರಿಲ್ಲದಿದ್ದರೆ ಕೇಳುವುದು ಹೇಗೆ? ಕಳಿಸಲ್ಪಡದಿದ್ದರೆ ಹೋಗುವುದು ಹೇಗೆ ಎಂದು ನಿಮ್ಮ ವಾಕ್ಯದಲ್ಲಿ ನಾವು ಓದುವ ಹಾಗೆ ಇನ್ನು ಸರ್ವಲೋಕದಲ್ಲಿ ಎಷ್ಟೋ ಜನ 2026ನೇ ವರ್ಷದಲ್ಲಿ ನಿಮ್ಮ ಶಿಲುಬೆಯನ್ನು ಜ್ಞಾಪಕ ಮಾಡಿಕೊಳ್ತಾ ಧ್ಯಾನಿಸುತ್ತಿರುವಾಗ ಒಂದು ಸಾರಿ ಕೂಡ ಕೇಳದೇ ಇರುವವರು ಎಷ್ಟೋ ಜನ ಇದ್ದಾರೆ. ಇಷ್ಟು ಸಾರಿ ನಿಮ್ಮ ವಾಕ್ಯ ಕೇಳ್ತಿರುವ ನಾವು ಕೃತಜ್ಞತೆಯೊಂದಿಗೆ ನಿಮ್ಮ ಪ್ರೀತಿಯನ್ನು ಸವಿದುಕೊಂಡು ನಿಮ್ಮ ಪ್ರೀತಿಯ ಸುವಾರ್ತೆಯನ್ನು ಎಲ್ಲಾ ಜನರಿಗೆ ಪ್ರಕಟಿಸುವಂತೆ, ಅದರಲ್ಲಿ ಪಾಲುಗಾರರಾಗುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರವಾಗಿ ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲ ಪರಿಶೀಲಿಸ್ತಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ದಕ್ಷಿಣ ಭಾರತದ ಪ್ರಮುಖ ಭಾಷೆಗಳಲ್ಲೆಲ್ಲ ಪ್ರಸಾರವಾಗುವಂತಹ ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮ ಅನೇಕರು ಆಶೀರ್ವಾದಕರವಾಗಿದೆ ಅನ್ನುತ್ತಿದ್ದಾರೆ. ಇವೆಲ್ಲ ಮುಂದುವರಿಸಲು ನಿಮ್ಮ ಸಹಕಾರವನ್ನು ಒದಗಿಸಿರಿ. ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆಯನ್ನು ಕಳಿಸುವುದರ ಮೂಲಕ ಈ ಸೇವೆಯಲ್ಲಿ ಪಾಲುಗಾರರಾಗಿ ಕರ್ತನು ನಮಗೆ ಕೊಡುವ ಆಶೀರ್ವಾದಗಳಲ್ಲಿ ನೀವು ಕೂಡ ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ನ್ಯೂ ಡೆಲ್ಲಿ ಹಾಗೂ ಡೆಲ್ಲಿಯ ಸುತ್ತಮುತ್ತಲಿರುವಂತಹವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದ್ರೆ ಈ ಮಾರ್ಚ್ 26ರಂದು ಅದು ಹಾಲಿಡೇ ಆಗಿರೋದ್ರಿಂದ ಒಂದು ವಿಶೇಷವಾದ ಒನ್ ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಡೆಲ್ಲಿಯಲ್ಲಿ ಏರ್ಪಡಿಸಿದ್ದೇವೆ. ನೀವು ತೆಲುಗು, ಕನ್ನಡ, ಹಿಂದಿ ಅಥವಾ ಮತ್ತಿತರ ಭಾಷೆಗೆ ಸಂಬಂಧಪಟ್ಟವರಾಗಿದ್ರು ಬನ್ನಿರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು, ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು, ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ಪರೀಕ್ಷೆ ಬರೆಯುವವರಿಗೋಸ್ಕರ ಪ್ರಾರ್ಥಿಸಬೇಕೆಂದು ಡೆಲ್ಲಿಗೆ ಬರ್ತಿದ್ದೇವೆ. ಮಾರ್ಚ್ 26ರಂದು ಮಧ್ಯಾಹ್ನ 2ರಿಂದ 5 ಗಂಟೆವರೆಗೂ ಮತ್ತು ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೂ 2 ಸೆಷನ್ಗಳನ್ನು ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ನಡೆಸಲಾಗುತ್ತೆ. YWCA ಕಾನ್ಸ್ಟೆಂಟಿಯಾ ಹಾಲ್, ಗೇಟ್ ನಂಬರ್ 1, ಗುರುದ್ವಾರ್ ಬಂಗ್ಲಾ ಸಾಹಿಬ್, ಅಶೋಕ್ ರೋಡ್, ನ್ಯೂ ಡೆಲ್ಲಿ. ಇನ್ನು ನಿಮಗೆ ಹೆಚ್ಚಿನ ವಿವರಗಳು ಬೇಕಾದರೆ ಕೊಡಲ್ಪಟ್ಟ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಳ್ಳಿರಿ. ಇಲ್ಲವಾದರೆ 8939393939 ನಂಬರಿಗೆ ಕರೆ ಮಾಡಿರಿ ಅಥವಾ ವಾಟ್ಸಪ್ ಕಳಿಸಿರಿ. ನೀವೆಲ್ಲರೂ ತಪ್ಪದೇ ಬರ್ತೀರಿ ಎಂದು ಕರ್ತನ ಸನ್ನಿಧಿಯಲ್ಲಿ ನಿಮ್ಮೆಲ್ಲರೊಂದಿಗೆ ದೇವರ ವಾಕ್ಯ ಧ್ಯಾನಿಸಿ ಆತನನ್ನು ಹಾಡಿ ಸ್ತುತಿಸಲು, ಮತ್ತಷ್ಟು ಮುಖ್ಯವಾಗಿ ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ಪ್ರಾರ್ಥಿಸಲು ಆಶಿಸುತ್ತಿದ್ದೇನೆ. ಬನ್ನಿರಿ, ದೇವರ ಸನ್ನಿಧಿಯಲ್ಲಿ ದೇವರ ಬಿಡುಗಡೆಯನ್ನು ಅನುಭವಿಸೋಣ.